ಎಲ್ಲರೂ ನನಗೆ ಪ್ರೀತಿನೇ ಮೋಸ ಮಾಡಿತು ಅಂತಾರಲ್ವಾ? ಪ್ರೀತಿ ಯಾರನ್ನು ಮೋಸ ಮಾಡಲ್ಲ ಕಣ್ರಿ. ಆದರೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದರೆ ಪ್ರೀತಿನೇ ಮೋಸ ಅಂತ ಹೇಗೆ ಹೇಳ್ತೀರಾ? ಪ್ರೀತಿಯನ್ನು ಪವಿತ್ರವಾದ ಹೆಸರಲ್ಲೇ ಎಷ್ಟೋ ಜನ ಉಸಿರಾಡ್ತಿರ್ತಾರೆ ಗೊತ್ತಾ? ಪ್ರೀತಿಸೋ ಹೃದಯಗಳಿಗೆ ತನ್ನ ನಿಜವಾದ ಪ್ರೀತಿ ಸಿಗುತ್ತೋ ಬಿಡುತ್ತೋ ಗೊತ್ತಿರಲ್ಲ, ಆದರೆ ನಂಬಿಕೆ ಅನ್ನೋ ಹೆಸರಲ್ಲೇ ಜೀವನ ಸಾಗಿಸ್ತಿರ್ತಾರೆ. ನಾನು ಹೇಳೋ ಮೆಸೇಜು ಕೆಲವರಿಗೆ ಕೋಪ ಬರ್ಬೋದು, ಕೆಲವರಿಗೆ ಹರ್ಟ್ ಆಗ್ಬೋದು, ಕೆಲವರಿಗೆ ಫೀಲ್ ಕೂಡ ಆಗ್ಬೋದು, ಕೆಲವರು ಇದನ್ನು ಅನುಭವಿಸ್ತಾನೂ ಇರ್ಬೋದು. ಬಟ್ ಈ ಮೆಸೇಜ್ ಹೇಳ್ತಿರೋದು ಯಾಕೆ ಅಂದರೆ, ನನಗೆ ಇಷ್ಟರವರೆಗೆ 4 ಇಯರ್ಸಿಂದ ನನಗೆ ಬಂದಿರೋ ಮೆಸೇಜ್ ಆಗಿರ್ಬೋದು, ಅದೇ ಕಾಲ್ಸ್ಗಳಾಗಿರ್ಬೋದು, ಇದರಲ್ಲೆಲ್ಲ ನನಗೆ 60% ನಾನು ಇವಾಗ ಮೆಸೇಜ್ ಕೊಡೋ ಕಾಲ್ಸೇ ಜಾಸ್ತಿ ಬಂದಿರೋದು. ಏನು ಅಂದರೆ, ಮೊದಲ ಪ್ರೀತಿ ಕಳ್ಕೊಂಡು 2ನೇ ಪ್ರೀತಿಯನ್ನು ಕಳ್ಕೊಳ್ತಾರೆ. ಓಕೆ, ಈ ಥರ ಕಾಲ್ಸ್. ಆ್ಯಕ್ಚುಲಿ ಏನು ಅಂದರೆ, ಇದನ್ನು ನಾನು ಡೀಟೇಲ್ಸಾಗಿ ಹೇಳ್ಬೇಕು ಅಂತಂದರೆ, ನಿಮಗೊಬ್ಬರು ಇಷ್ಟ ಆಗಿರೋತ್ತಿಗೆ ಅವರು ತುಂಬ ಫೀಲಲ್ಲಿರ್ತಾರೆ. ಆ್ಯಕ್ಚುಲಿ ಫೀಲ್ ಏನು ಅಂತಂದರೆ, ಅವ್ರಿಗೆ ಯಾರಾದರೂ ಮೋಸ ಮಾಡಿರ್ತಾರೆ ಅಥವಾ ತನ್ನ ಪ್ರೀತಿನ ಕಳ್ಕೊಂಡು ತುಂಬಾ ಬೇಜಾರದಲ್ಲಿರ್ತಾರೆ. ಆ ಟೈಮಿಗೆ ನೀವು ಸಿಗ್ತೀರಾ, ನಿಮ್ಮ ಜೊತೆ ಆ ನೋವೆಲ್ಲ ಹೇಳ್ಕೊಳ್ಬೋದು. ನಿಮ್ಮ ಜೊತೆ ಆ ನೋವೆಲ್ಲ ಹೇಳ್ಕೊಂಡು ನಿಮ್ಮ ಮನಸ್ಸು ಆ ನೋವಿಗೆ ಕರ್ಗೋಗ್ಬಿಟ್ಟು ಅವ್ರ ಮೇಲೆ ಕರುಣೆ ಬರುತ್ತೆ. ಅವ್ರ ಕರುಣೆಯಿಂದ ಅವ್ರನ್ನ ಸಮಾಧಾನ ಮಾಡ್ಬೋದು. ನಿಮ್ಮ ಮನಸ್ಸು ನಿಮಗೆ ಗೊತ್ತಿಲ್ಲದೆ ಅವ್ರನ್ನ ಇಷ್ಟಪಡ್ತಾನೆ ಇರ್ಬೋದು. ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಅವಾಗ ಅವ್ರಿಗೆ ಪ್ರಪೋಸ್ ಮಾಡ್ತೀರಾ. ಪ್ರಪೋಸ್ ಮಾಡಿಬಿಟ್ಟು ಇಬ್ಬರು ಚೆನ್ನಾಗೇ ಇರ್ತೀರಾ, ಹ್ಯಾಪಿಲೇ ಇರ್ತೀರಾ. ಮುಂದಕ್ಕೆ ಯಾವ್ದಾದ್ರು ಒಂದಿನ ಪ್ರಾಬ್ಲಮ್ಸ್ ಬಂದಾಗ ಒಂದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, 2ನೇ ಪ್ರೀತಿ, ಮೊದಲ ಪ್ರೀತಿ ಸೋತು 2ನೇ ಪ್ರೀತಿ ಮಾಡಿರೋರಲ್ಲಿ 90% ಹುಡುಗ ಅಥವಾ ಹುಡುಗಿನೇ ಆಗಿರ್ಬೋದು, ಪ್ರಾಬ್ಲಮ್ಸ್ನ ಬಂದಾಗ ಫೇಸ್ ಮಾಡೋದು ತುಂಬಾ ಕಡಿಮೆ. ಓಕೆ, ಇದಂತೂ ಆ್ಯಕ್ಚುಲಿ ಸುಮಾರು ಜನ ಲೈಫಲ್ಲಿ ನಡೆದಿರೋ ವಿಷಯನ ನಾನು ಮುಂದೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ, ಇದು ಯಾಕೋಸ್ಕರ ಹೀಗೆ ಆಗುತ್ತೆ ಅಂತಂದರೆ, 2ನೇ ಪ್ರೀತಿ, ಓಕೆ, ಮೊದಲನೇ ಪ್ರೀತಿಲಿ ಅವ್ರು ನೋವೆಲ್ಲ ಅನುಭವಿಸಿರ್ತಾರೆ. ಓಕೆ, ನೋವನ್ನೆಲ್ಲ ಅನುಭವಿಸಿದ್ದು 2ನೇ ಪ್ರೀತಿ ಸಿಕ್ಕಾಗ ಆ ನೋವನ್ನ ಕಂಪ್ಲೀಟಾಗಿ ಮರೆಯೋಕ್ಕೆ ಟ್ರೈ ಮಾಡಿರ್ತಾರೆ, ಮರ್ತಿರ್ತಾರೆ. 90% ಮರ್ತಿರ್ತಾರೆ, ಇನ್ನು 10% ಅವ್ರ ಮನಸ್ಸಲ್ಲೇ ಇರುತ್ತೆ. ಯಾಕೆಂತಂದರೆ ಅದು ಮೊದಲನೇ ಪ್ರೀತಿ. ಓಕೆ, ಆ್ಯಕ್ಚುಲಿ ಫೇಸ್ ಮಾಡೋಕ್ಕೆ ಯಾವತ್ತೂ ನಿಲ್ಲಲ್ಲ. ಓಕೆ, ಆ್ಯಕ್ಚುಲಿ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಯಾವತ್ತೂ ಅಷ್ಟೇ 2ನೇ ಪ್ರೀತಿ ಅಂತೇಳಿ ಯಾರನ್ನ ಪ್ರೀತಿಸ್ತಿರೋ, ಯಾರನ್ನಾದ್ರೂ ಮೋಸ ಆಗಿ ಬಂದಿರ್ತಾರೆ ಅಥವಾ ಬಂದಿರೋ ಒಂದು ಹುಡುಗಿ ಆಗಿರ್ಬೋದು, ಒಂದು ಹುಡುಗನಾಗಿರ್ಬೋದು, ಅವ್ರನ್ನ ಇಷ್ಟಪಡುವಾಗ ನಿಮ್ಮ ಸೇಫ್ಟಿ, ಓಕೆ, ನೆಗೆಟಿವ್ ಪಾಸಿಟಿವ್ 2 ಸಮೇತ ಥಿಂಕ್ ಮಾಡ್ಕೊಂಡಿರಿ. ಓಕೆ, ಮುಂದೇನು ಮಾಡಬೇಕು, ಸಿಗ್ತಾರೋ ಇಲ್ವೋ ಅನ್ನೋದನ್ನ ಮೊದಲೇ ಥಿಂಕ್ ಮಾಡ್ಕೊಂಡಿರಿ. ಆ್ಯಕ್ಚುಲಿ ನಾನು ಎಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಏನು ಅಂತಂದರೆ, ಯಾರು ನಿಮಗೆ ಕರುಣೆ ತೋರಿಸಿ ನಿಮ್ಮ ಕಣ್ಣೀರನ್ನು ಒರೆಸೋಕ್ಕೆ ಬರ್ತಾರೋ ಅಥವಾ ನಿಮ್ಮ ಫೀಲಿಂಗ್ಸನ್ನ ಅರ್ಥ ಮಾಡಿಕೊಂಡು ನಿಮ್ಗೆ ಸಮಾಧಾನ ಮಾಡ್ತಾರೋ, ನಿಮ್ಮ ಲೈಫಲ್ಲಿ ಇರ್ತೀನಿ ಅಂತೇಳಿ ಮಾತು ಕೊಟ್ಟು ನಿಮ್ಮ ಜೊತೆನೇ ಇರ್ತಾರೋ, ಆ ಥರದವರು ನಿಮ್ಮ ತಾಯಿಗೂ ಅವ್ರಿಗೂ ಸಂಬಂಧನೇ ವ್ಯತ್ಯಾಸ ಬರೋಲ್ಲ. ಆ್ಯಕ್ಚುಲಿ ಆ ಥರದವ್ರನ್ನ ಕಣ್ಣೀರು ಬಿಡಿಸಿ ನೀವು ದೂರ ಮಾಡಿದರೆ, ನಿಮ್ಮ ತಾಯಿನೂ ದೂರ ಮಾಡೋದ್ರಲ್ಲೂ ಅಷ್ಟೇ, ಅವ್ರನ್ನ ದೂರ ಮಾಡೋದ್ರಲ್ಲೂ ಯಾವುದೇ ವ್ಯತ್ಯಾಸ ಬರೋಲ್ಲ. ಇದನ್ನು ಅರ್ಥ ಮಾಡ್ಕೊಂಡಿರಿ. ಆ್ಯಕ್ಚುಲಿ ಯಾವುದೇ ಕಾರಣಕ್ಕೂ ಅಷ್ಟೇ, ನಿಮ್ಮ ಲೈಫಲ್ಲಿ ಯಾರು ಬರ್ತಾರೋ ಯಾರು ಬಿಡ್ತಾರೋ ಗೊತ್ತಿರಲ್ಲ. ಬಟ್ ಯಾರು ನಿಮ್ಮ ಲೈಫಲ್ಲಿ ಬಂದ್ಬಿಟ್ಟು ನಿಮ್ಮ ಕಣ್ಣೀರು ಒರೆಸ್ತಾರೋ ಅವ್ರನ್ನ ಮಾತ್ರ ಹತ್ರಕ್ಕೆ ಇಟ್ಕೊಳ್ಳಿ. ಆ್ಯಕ್ಚುಲಿ ಏನಂತಂದರೆ, ಎಲ್ಲರೂ ಸಮೇತ ನಿಮ್ಮನ್ನ ನಗಿಸ್ಬೋದು. ಓಕೆ, ಆ್ಯಕ್ಚುಲಿ ಕಣ್ಣೀರು ಒರೆಸೋರು ಮಾತ್ರ ಎಲ್ಲರಿಗೂ ಸಿಗಲ್ಲ. ಆ ಥರದವರು ನಿಮ್ಮ ಲೈಫಲ್ಲಿ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಫೀಲಿಂಗ್ಸ್ ಏನಾದರೂ ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ಕೋಬೇಕು, ಹಂಚ್ಕೋಬೇಕು ಏನಾದರೂ ಇದ್ದರೆ, ಫೀಲ್ ಮೈ ಲವ್ ಗ್ರೂಪು ಅಂತ ಬರೆದು ನಿಮ್ಮ ನೇಮ್ ಹಾಕಿ 9743425388 ಈ ನಂಬರಿಗೆ ಮೆಸೇಜ್ ಮಾಡಿ. ವಿತ್ 48 hours ಒಳಗಡೆ ನಮ್ಮ ಕಡೆಯಿಂದ ನಿಮಗೆ ಕಾಲ್ ಮಾಡ್ತೀವಿ. ಇಂತಿ ಗ್ರೂಪ್ ಅಡ್ಮಿನ್ ಶರತ್. 2ನೇ ಪ್ರೀತಿ ಮಾಡ್ತಿರೋರಿಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಕೊನೆಯದಾಗಿ, ಮೊದಲನೇ ಪ್ರೀತಿ ಸೋತೋಯ್ತು, ನಾನು ಸೋತೆ ಮೊದಲನೇ ಪ್ರೀತಿಲಿ, ನಾನು ಮೋಸ ಹೋದೆ ಅಂತೇಳಿ ಫೀಲ್ ಮಾಡಿಕೊಂಡು 2ನೇ ಪ್ರೀತಿನ ಒಪ್ಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡ್ಕೊಳ್ಳಿ, ನಾನು ಮುಂದಕ್ಕೆ ಒಂದಾಗ್ಬೋದು ಅಥವಾ ಆಗಲ್ವೋ, ಮುಂದೆ ಏನು ಪ್ರಾಬ್ಲಮ್ ಬರ್ಬೋದು ಅಂತಂದ್ಬಿಟ್ಟು ಅದನ್ನು ಫೇಸ್ ಮಾಡ್ತೀನಿ ಅಂತ ಅನ್ನೋ ನಂಬಿಕೆ ನಿಮ್ಮ ಮೇಲೆ ಇದ್ದರೆ ಮಾತ್ರ 2ನೇ ಪ್ರೀತಿನ ಒಪ್ಕೊಳ್ಳಿ. ನೀವಂತೂ ನೋವನ್ನು ಅನುಭವಿಸಿದ್ದೀರಾ, ಇನ್ನೊಬ್ಬರಿಗೆ ಆ ನೋವನ್ನು ಕೊಡೋಕ್ಕೆ ಟ್ರೈ ಮಾಡಬೇಡಿ.